ಇದು ನಾವು ಯಾವ ಕಡೆ ಭಾಗಕ್ಕೆ ಹೋಗ್ತಾ ಇದೀವಿ ಇವಾಗ? ತೋರಿಸ್ತೇನೆ ಬನ್ನಿ. ಇಲ್ಲಿ ನೋಡಿ, ಇದೊಂದು ಆವರಣ ಕಂಡು ಬರುತ್ತೆ. ಈ ಆವರಣದಲ್ಲಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಬಿದ್ದೋಗಿದೆಯಲ್ಲ ಮರದ್ದು. ಮರ ಅಲ್ಲ ಅದು. ಇಷ್ಟು ದೊಡ್ಡದ ಶಿವಲಿಂಗ ನೀವು ಎಲ್ಲರೂ ನೋಡಿದ್ದೀರಾ? ಶಿವಲಿಂಗನ? ಇಷ್ಟು ದೊಡ್ಡ ಶಿವಲಿಂಗ, ಇಷ್ಟು ದೊಡ್ಡ ಶಿವಲಿಂಗ ಎಲ್ಲರೂ ನೋಡಿದ್ದೀರಾ? ಇಲ್ಲ, ಶಿವಲಿಂಗ ಅಂತ ಹೇಗೆ ಹೇಳ್ತೀರಾ? ಇದು ಶಿವಲಿಂಗನೇ. ಇದು ನೋಡಿ ಗೊತ್ತಾಗತ್ತಲ್ಲ, ಮೇಲ್ಬದಿ ಗುಂಡಾಗಿದೆ. ಇದು ಕಲ್ಲ ಮರನ? ಕಲ್ಲು. ಓಕೆ, ಕಲ್ಲು. ಇದು ಅರಮನೆಗೆ ಸಂಬಂಧಪಟ್ಟ ಶಿವಲಿಂಗ. ಅರಮನೆಯ ಅರಸರು ಪೂಜೆ ಮಾಡುವಂಥ ಶಿವಲಿಂಗ. ದೇವಸ್ಥಾನ ಬಹುಶಃ ಇಲ್ಲೇ ಎಲ್ಲೋ ಇರಬೇಕು. ಆರೂವರೆ ಅಡಿ ಉದ್ದದ ಒಂದು ಶಿವಲಿಂಗ ನೋಡ್ಬೋದು. ಬಸವನು ಇತ್ತು, ಅದು ಎಲ್ಲ ಸ್ಥಳಾಂತರ ಆಗಿದೆ. ಅಲ್ಲಿ ಮಂಕಾಳೆ ಅಂತ ನಮ್ಮ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೊಡ್ಡ ಬಸವ ಇದೆ. ಇಲ್ಲಿಂದಲೇ ತಗೊಂಡು ಹೋಗಿದ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಆದರೂ ಇದು ಹಾಳಾದಂತಹ ಒಂದು ಬಸವ ಇಲ್ಲೇ ಎಲ್ಲೋ ಬಿದ್ದಿದೆ, ಮಗ್ಚಿದೆ. ದಾಳಿ ಕಾಲದಲ್ಲಿ ಅದು ಹಾಳಾಗಿದ್ದನ್ನು ನೋಡ್ಬೋದು. ಇನ್ನೂ ಒಂದು ವಿಶೇಷತೆ ನೋಡ್ಬೋದು ಬನ್ನಿ ಇಲ್ಲಿ. ಅಂದ್ರೆ ಕೆಳದಿ ಅರಸರು ಪೂಜಿಸಿದಂತ ಒಂದು ಶಿವಲಿಂಗ ಇದೆ ದೇವಸ್ಥಾನ, ಅರಮನೆ ಒಳಗಡೆ. ಅರಮನೆ ಒಳಗಡೆ ಇರುವಂತಹ ದೇವಸ್ಥಾನ. ಇಷ್ಟು ದೊಡ್ಡದಾಗಿ. ಇಲ್ಲಿ ನೋಡಿ, ಇದೆಲ್ಲ ಗೋಡೆಯ ಕುರುಹುಗಳನ್ನು ನಾವು ನೋಡ್ಬೋದು. ಈ ಗೋಡೆ ಕಟ್ಟಬೇಕಾದ್ರೆ ಅವರು, ನಾವು ಹೇಳ್ತೇವೆ ಈ ಕಾಂಕ್ರೀಟ್ ಹಾಕ್ಕೊಳ್ತೇವೆ ಅಂತ ಅಲ್ವಾ, ಕಾಂಕ್ರೀಟ್ ಹಾಕ್ತೇವೆ ಅಂತ ಹೇಳ್ತೇವಲ್ಲ, ಆ ಕಾಲದಲ್ಲೂ ಕೂಡ ಕಾಂಕ್ರೀಟ್ ಹಾಕಿದ್ರು ಅಂತ. ಇದು ಕಾಂಕ್ರೀಟ್. ಓ, ಇಲ್ಲೇ ಇದೀನಲ್ಲ, ಇಡೀ ಕೋಟೆಯನ್ನ ಈ ತರ ಕಾಂಕ್ರೀಟ್ ಹಾಕಿ ಕಟ್ಟಿದ್ದನ್ನ ನೋಡಬಹುದು. ಇದು ಯಾರಿಂದ ಮಾಡಿರ್ತಾರೆ? ಇದು ಇಷ್ಟು ಗಟ್ಟಿ ಇದೆಯಲ್ಲ. ಯಾವ್ದ್ರಿಂದ ಸರ್? ಕಲ್ಲಿದೆ,